ನೀರು ಹಾಕಬೇಕು ಅಂತಿಲ್ಲ, ಗೊಬ್ಬರ ಹಾಕಬೇಕು ಅಂತಿಲ್ಲ. ಒಳ್ಳೆ ಫ್ರೂಟ್ ಇದು ಮಾತ್ರ. ದೊಡ್ಡದುಂಟು, ನಿಮಗೆ ಖುಷಿ ಆಗ್ತದೆ. ಸೆಕೆ ಅಲ್ಲ, ನನಗೆ ಸಹ ಬಾ ಬರೋದಿಲ್ಲ. ಮತ್ತು ಇವಳು ಉಂಟಲ್ಲ, ನನ್ನ ಅಮ್ಮಂದು ಒಂದು ಕಾಪಿ ಅಂತ ಹೇಳ್ಬೋದು. ನೋಡ್ಲಿಕ್ಕೆ ಒಂದು ಸ್ವಲ್ಪ ಹಾಗೇನೆ ಅಮ್ಮನಾಗೆ. ಹಾಯ್ ಎಲ್ರಿ ಕೂಡ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂತ ಅಂದ್ಕೊಳ್ತಿದ್ದೇನೆ. ನಾನು ನಿಮ್ಮ ಅನುಷಾಕ್ಷಣ ನಾಯಕ್. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ಲೈಕನ್ ಒತ್ತಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ, ಲೆಟ್ಸ್ ಗೋ. ಏಪ್ರಿಲ್ 25ಕ್ಕೆ ಯಾರ್ದೆಲ್ಲ ಬರ್ತ್ಡೇ ಉಂಟು ನಿಮಗೆಲ್ಲರಿಗೂ ಕೂಡ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಹಾಗೆ ಏಪ್ರಿಲ್ 25ಕ್ಕೆ ಯಾರ್ದೆಲ್ಲ ಬರ್ತ್ಡೇ ಉಂಟು ಅವರಿಗೆ ಈ ವ್ಲಾಗನ್ನು ಶೇರ್ ಮಾಡಿ ಹ್ಯಾಪಿ ಬರ್ತ್ಡೇ ಹೇಳೋದನ್ನು ಮರಿಬೇಡಿ. ನಿನ್ನೆ ವ್ಲಾಗ್ ಮಾಡಲಿಲ್ಲ, ನನಗೆ ಇಷ್ಟ ಸೇರಲಿಲ್ಲ ವ್ಲಾಗ್ ಮಾಡೋದು. ಒಂಥರ ಬೇಜಾರು. ಇವತ್ತು ಸಹ ಹಾಗೆ ಅನಿಸ್ತಾ ಉಂಟು. ಏನಂದರೆ ಪುಚ್ಚಕ್ಕಂದು ಮಾವ ಮೊನ್ನೆ ತೀರಿ ಹೋದರು. ಹಾಗೆ ಅಪ್ಪ ನಿನ್ನೆ ಅಲ್ಲಿಗೆ ಹೋಗಿದ್ದರು. ಅಲ್ಲೆಲ್ಲ ಹೋಗಿ ಎಲ್ಲ ಕಾರ್ಯ ಆಗೋ ತನಕ ನಿಂತಿದ್ದರು. ಮತ್ತು ಜಾಸ್ತಿ ಡೀಟೇಲ್ಸ್ ನನಗೆ ಗೊತ್ತಿಲ್ಲ ಅದರ ಬಗ್ಗೆ. ಪುಚ್ಚಕ್ಕ ಯಾವಾಗಾದರೂ ವ್ಲಾಗ್ ಮಾಡಿದರೆ ಹೇಳ್ಬೋದು ಅವಳ ವ್ಲಾಗಲ್ಲಿ ಎಂಥ ವಿಷಯ ಹೇಗೆ ಅಂತ. ಹೆಲ್ತ್ ಇಶ್ಯೂಸ್ ಇತ್ತು ಅವರಿಗೆ, ಹಾಗೆ ಅವರು ತೀರಿ ಹೋದರು. ಅದಕ್ಕೆ ನಿನ್ನೆ ಅಪ್ಪ ಅಲ್ಲಿಗೆ ಹೋಗಿದ್ದರು. ಅದಲ್ಲದೆ ಚಪ್ಪಕ್ಕನ ಮನೆಯಲ್ಲಿ ಒಂದು ಫಂಕ್ಷನ್ ಇತ್ತು, ಅಲ್ಲಿ ಸಹ ಒಂದು ಪ್ರೋಗ್ರಾಮ್ ಇತ್ತು ಅಂತೇಳಿ ನಿನ್ನೆ ಗಣಿ ಚಪ್ಪಕ್ಕನ ಊರಿಗೆ ಹೋಗಿದ್ದರು. ಮತ್ತು ಅಪ್ಪ ಪುಚ್ಚಕ್ಕನ ಮನೆಗೆ ಹೋಗಿದ್ದರು. ಹಾಗೆ ಇವರೆಲ್ಲ ಬರುವಾಗ ಸಂಜೆ ಆಗಿದೆ. ಮತ್ತು ನಾನು ಅದಕ್ಕೆ ವ್ಲಾಗ್ ಮಾಡಲಿಲ್ಲ. ನಾನು ಒಬ್ಬಳೇ ಇದ್ದೆಲ್ಲ ಮನೆಯಲ್ಲಿ, ವರ್ಕ್ ಹಾಗೆ ಹೀಗೆ. ಮತ್ತು ಸ್ವಲ್ಪ ಒಂಥರ ನೆಗೆಟಿವ್ ಥಾಟ್ಸ್, ಇಂಥರ ನೆಗೆಟಿವ್ ಫೀಲಿಂಗ್ಸ್ ಆಗ್ತಾ ಇತ್ತು. ಹಾಗಾಗಿ ವ್ಲಾಗ್ ಮಾಡಲಿಕ್ಕೆ ಹೋಗಲಿಲ್ಲ. ಅದರ ಬಗ್ಗೆಯೂ ಪುಚ್ಚಕ್ಕ ಹೇಳ್ಬೋದು. ಹಾಗೆ ಮತ್ತು ಜಾಸ್ತಿ ನೀವು ಹೇಳಲಿಲ್ಲ, ನೀವು ಅದರ ಬಗ್ಗೆ ಹೇಳಲಿಲ್ಲ, ಅನ್ನೋ ಒಂದು ಮಾತು ಹೇಳಲಿಲ್ಲ ಅಂತ ನೀವು ನನಗೆ ಕೆಲವರೆಲ್ಲ ಲಾಸ್ಟ್ ಟೈಮ್ ಒಮ್ಮೆ ಕಮೆಂಟಲ್ಲಿ ಹೇಳಿದ್ರು, ಅವಳ ಅಜ್ಜ ತೀರಿ ಹೋಗಿರುವಾಗ. ಆದರೆ ಅವರದ್ದು ಬಗ್ಗೆ ನನಗೆ ಅಷ್ಟು ಜಾಸ್ತಿ ಗೊತ್ತಿಲ್ಲ. ಅವಳು ವ್ಲಾಗಲ್ಲಿ ಹೇಳ್ಬೋದು, ಆಯಿತಾ? ಹಾಗೆ ನೋಡಿ ಒಂದು ಎಷ್ಟು ದೊಡ್ಡದು ಜೇಡ ಉಂಟು ಅಂತ. ದೊಡ್ಡದುಂಟು, ನಿಮಗೆ ಕಾಣಲಿಕ್ಕೆ ಅಷ್ಟು ಗೊತ್ತಾಗಲಿಕ್ಕಿಲ್ಲ ನನ್ನ ಫೋನಲ್ಲಿ, ಆದರೆ ಇದು ದೊಡ್ಡ ಸೈಜಲ್ಲಿ ಉಂಟು. ನನ್ನ ಕೈಗಿಂತ ಆಗಲ್ಲ ಉಂಟಿದು. ಕಾಜು ಅವನು ಇಲ್ಲಿ ಇವರು ಬಟ್ಟೆ ವಾಶಿಗೆ ಇಡ್ತಾರೆ ಆಯಿತಾ, ಅದರ ಮೇಲೆ ಕುತ್ಕೊಂಡಿರೋದು. ಬರೀ ಖುಷಿ ಆಗ್ತದೆ ಅವನಿಗೆ. ಬಟ್ಟೆ ಸರ್ಫಿಗೆ ಹಾಕೋ ತನಕ ಅದರ ಮೇಲೆ ಕೂತಿರ್ತಾನೆ. ಬೆಳಿಗ್ಗೆದು ಒಂದು ಗಾಜು, ಮುದ್ದು ಗಾಜು. ಹೀಗೆ ಬೆಕ್ಕುಗಳೆಲ್ಲ ಇದ್ದರೆ ಮನೆಯಲ್ಲಿ ಖುಷಿ ಅಂತ ಅನಿಸ್ತದೆ. ಅಂದರೆ ಈಗ ನೆಗೆಟಿವಿಟಿ ಇರುವಾಗ ಇವರನ್ನು ನೋಡುವಾಗ ಒಂಥರ ಖುಷಿ ಅಂತ ಅನಿಸ್ತದೆ, ಬೇಜಾರಿದ್ದದೆಲ್ಲ ಹೋಗ್ತದೆ. ಹಾಗೆ ನಾನು ಇವರಿಗೆ ಅದಕ್ಕೆ ಜಾಸ್ತಿ ಇಷ್ಟಪಡೋದು. ಬೆಕ್ಕು, ನಾಯಿಗಳು, ದನಗಳಿದ್ದರೆ ಬೇಜಾರು ಹೋಗ್ತದೆ ಅಂತ. ಹೀಗಳಿ ಅವರ ಪ್ಯಾಂಟ್ ಕಚ್ಚುದವ. ಗಜ್ಜ ಏನಿದು, ಏನು ಕಾಜು, ಮುದ್ದು ಗಾಜು. ಇದು ಬಾಲ ನೋಡಿ ಒಂದು. ಅಮ್ಮ ಅಲ್ಲಿ ಮೇಯ್ತಾ ಇದ್ದಾಳೆ ನೋಡಿ. ಮಂಗು ಕುಡಿಲಿಕ್ಕೆ ಇಬ್ಬರಿಗೆ ಸಹ ಕೊಟ್ಟಾಯಿತು. ಇವಳು ತುಂಬ ಸಗಣಿ ಮಾಡ್ಕೊಂಡಿದ್ದಾಳೆ. ಅದಕ್ಕೆ ಸ್ನಾನ ಮಾಡಿಸ್ಲಿಕ್ಕೆ ಕರ್ಕೊಂಡು ಬಂದೆ. ನಾವು ತರಗೆಲ್ಲ ತರಲಿಲ್ಲಲ್ಲ, ಹುಲ್ಲು ಹಾಕೋದ್ರಿಂದ ಸಗಣಿ ಸ್ವಲ್ಪ ಜಾಸ್ತಿ ಆಗ್ತದೆ. ಇವರು ಮೇಯ್ತಾರೆ. ಬುಡಕ್ಕೆ ನಾನು ಹುಲ್ಲು ಹಾಕ್ತಾ ಇದ್ದಲ್ಲ ನಿನ್ನೆ ಮತ್ತು ಮೊನ್ನೆ. ಅವಳಷ್ಟು ಮಾಡ್ಕೊಳ್ಳಿಲ್ಲ, ಹಾಗೆ ಅವಳನ್ನು ಸ್ನಾನ ಮಾಡಿಸ್ಲಿಕ್ಕಿಲ್ಲ. ಇವಳನ್ನೊಂದು ಸ್ನಾನ ಮಾಡಿಸಿ ಹೊರಗೆ ಬಿಡಬೇಕು. ಟಿಂಗಿ ಎಂತ ಮಾಡೋದಣ್ಣ? ಯಾಕಂದು ಸ್ನಾನ ಆಯಿತು, ಇನ್ನು ಕರ್ಕೊಂಡು ಹೋಗೋದು. ಅಮ್ಮ ಬೇಕಾದಷ್ಟು ಸಲ ಮೇಯ್ದುಕೊಂಡ್ಳು, ಅಂದರೆ ಸುಮಾರು ಹೊತ್ತು ಫ್ರೀಯಲ್ಲಿ ಬಿಟ್ಟದಿತ್ತಲ್ಲ. ಈಗ ನೋಡಿ ಖುಷಿಯಲ್ಲಿ ಓಡಿ ಬರೋದವಳು, ಹೊಟ್ಟೆ ತುಂಬಿದೆ ಅಂತ. ಈಗಿನ್ನು ನೀರು ಕುಡಿತಾಳೆ ಅಂತ ಗೊತ್ತಿಲ್ಲ. ಮಗಳದ್ದು ಸ್ನಾನ ಆಯ್ತಲ್ಲ, ಹಾಕೊಳ್ಳಿ ಹೋಗುವ. ನಾನು ಅಪ್ಪನ ಹತ್ರ ಹೇಳಿದ್ದೆ, ಅಪ್ಪ ಬನ್ನಿ ಇವರನ್ನು ಬಿಡಲಿಕ್ಕೆ ಅಂತ. ಇವರು ಉಂಟಲ್ಲ ಕೈಗೆ ಸಿಗದೆ ಇಬ್ಬರು ಸಹ ತಾಯಿ ಮಗಳು ಒಂದು ಓಡ್ತಾರೆ ಅಂತಿಲ್ಲ. ಅದಕ್ಕೆ ಅಪ್ಪ ಹೇಳ್ತಿದ್ದಾರೆ ನಾನೆಂತಕ್ಕೆ ಬರೋದು, ನಾನು ಹೋಗ್ತೇನೆ ಅಂತೇಳಿ ರಿಟರ್ನ್ ಹೋದರು. ಈಗ ಇವರು ಎಲ್ಲಿ ಹೋಗಿ ನಿಲ್ತಾರೆ ಅಲ್ಲಿ ಹೋಗಿ ಕಟ್ಟಿ ಹಾಕಿ ಸೀದಾ ಬರೋದು
ಅಷ್ಟೇ. ಹೀಗೆಲ್ಲ ನಮ್ಮ ಮರಗಳು ಚಿಗುರ್ತಾ ಉಂಟು. ಮೊನ್ನೆ ಮಳೆ ಬಂದ ಮೇಲಿಂದ ಯುಗಾದಿ ಆದಮೇಲೆ ಎಲ್ಲ ಮರಗಳಲ್ಲಿ ಹೂ ಹೋಗಿ ಕಾಯಿಯಾಗಿ ಮತ್ತು ಚಿಗುರ್ತದೆ ನೋಡಿ. ಈಗಿನ್ನು ತಂಪು ತಂಪು ಪ್ಲೇಸ್, ಆದರೆ ಸೆಕೆ ಮತ್ತು ಉರಿ ಉಂಟು ಎಷ್ಟು ಮಳೆ ಬಂದರೂ ಕೂಡ. ನಾನು ಸ್ವಲ್ಪ ಹೊತ್ತು ಬಿಡ್ತೇನೆ, ಯಾಕಂದರೆ ಇವಳು ನಿನ್ನೆ ಬಿಟ್ಟು ಚಂದ ಸೊಪ್ಪೆಲ್ಲ ಮೇಯ್ತಿದ್ದಾಳೆ, ಅವಳಿಗೆ ಸಿಗಲಿಲ್ಲ. ಹಾಗೆ ಈಗ ಮೇಲಕ್ಕೆ ಬಿಟ್ಟಿದ್ದೇನೆ. ಮತ್ತು ನಾನು ಇಲ್ಲೇ ಒಂದು ಕಡೆ ಸೊಪ್ಪು ಮಾಡಬೇಕು ಇವತ್ತು. ತರಗೆಲೆ ತರೋದಂತಿದ್ದೇನೆ, ಇಲ್ಲಾಂತೇಳಿದ್ರೆ ಸೊಪ್ಪು ಮಾಡಬೇಕು. ಓಹೋ, ಯಾರಿಗೆ ಪೆಜ್ಜೆಕಾಯಿ ಬೇಕು ಬನ್ನಿ, ನಮ್ಮೂರಲ್ಲಿ ಬೇಕಾದಷ್ಟು ಉಂಟು. ಅಂದ್ಕೊಳ್ಳಿ, ಪೆಜ್ಜೆಕಾಯಿ ರಾಶಿ ರಾಶಿ ಉಂಟು. ಈಗ ಇನ್ನು ಇದರದ್ದೇ ಸೀಸನ್, ಬೇಕಾದಷ್ಟು ಬಿದ್ದಿರ್ತದೆ. ಆದರೆ ನನಗೆ ಶೀತದಿಂದ ತಿನ್ನಲಿಕ್ಕೆ ಬೇಡ. ಅಂದ್ಕೊಳ್ಳಿ, ಕೆಂಪು ಕೆಂಪು ಇರ್ತದೆ. ಮುಂಚೆ ನಾವು ಶಾಲೆಗೆ ಹೋಗುವಾಗ ಒಂದು ಬೀಳಲಿ ತಿನ್ನಲಿಕ್ಕೆ ಅಂತ ಕಾಯ್ತಿದ್ವಿ. ಅಂದರೆ ಶಾಲೆಯಿಂದ ಬರುವಾಗ ಹಸಿವಾಗ್ತದಲ್ಲ, ಆಗ ತಿಂಡಿ ತಗೊಳ್ಳಿಕ್ಕೆ ಹಣ ಇಲ್ಲ, ಅದಕ್ಕೆ ಹೀಗೆ ಕಾಡು ಹಣ್ಣೆಲ್ಲ ತಿಂತಿದ್ದದ್ದು. ಇದು ಮೋಸ್ಟ್ಲಿ ಒಳ್ಳೆಯದಿಲ್ಲ, ಇದು ಒಳ್ಳೆಯದುಂಟು. ಕೊಳ್ಳಿ, ಒಳ್ಳೆಯದುಂಟು. ಯಾರಿಗಾದರೂ ಬೇಕು ಅಂತಾದರೆ ಬನ್ನಿ ನಮ್ಮ ಮನೆಗೆ, ಬೇಕಾದಷ್ಟು ಪೆಜ್ಜೆಕಾಯಿ ತಿಂದು ಹೋಗ್ಬೋದು. ಬಿಟ್ಟು ಬೇರೆ ಎಂತ ಇಲ್ಲ ಈಗ ತಿನ್ನಲಿಕ್ಕೆ ನಮ್ಮ ಮನೆಯಲ್ಲಿ. ಇದು ಕಾಡಲ್ಲಿ ಫ್ರೀಗೆ ಸಿಗ್ತದಲ್ಲ, ನೀರು ಹಾಕಬೇಕು ಅಂತಿಲ್ಲ, ಗೊಬ್ಬರ ಹಾಕಬೇಕು ಅಂತಿಲ್ಲ. ಒಳ್ಳೆ ಫ್ರೂಟ್ ಇದು ಮಾತ್ರ. ಸಿಹಿ ಉಂಟು, ಆದರೆ ನನಗೆ ಶೀತದಿಂದ ಮೂಗೆಲ್ಲ ಕಟ್ಟಿ ಕಣ್ಣ ಹಿಂದೆಲ್ಲ ನೋವು. ಅದು ಹೇಗೆ ಕಣ್ಣಿನ ಹಿಂದೆ ನೋವು ಅಂತ ನಮ್ಗೆ ಗೊತ್ತಿಲ್ಲ. ಮೊನ್ನೆಯಿಂದ ತಲೆನೋವು ಹೇಳ್ತಿದ್ದಲ್ಲ, ತಲೆನೋವಿಲ್ಲ, ಈಗ ಅದು ಶೀತದಿಂದ ಮೂಗೆಲ್ಲ ಕಟ್ಟಿದೆ. ಯಾರಿಗಾದರೂ ಬೇಕು ಅಂತಾದರೆ ನಮ್ಮ ಮನೆಗೆ ಬನ್ನಿ, ಕೊಡ್ತೇನೆ. ಬೇಕಾದಷ್ಟು ಉಂಟು. ಆದರೆ ನಾನು ಪಾರ್ಸೆಲ್ ಮಾಡಲಿಕ್ಕೆಲ್ಲ ಹೋಗೋದಿಲ್ಲ, ಯಾಕಂದರೆ ಇದು ಪಾರ್ಸೆಲ್ ಮಾಡುವಂಥದ್ದು ಸಹ ಅಲ್ಲ. ಇದರಿಂದ ಪಾರ್ಸೆಲ್ ಮಾಡಿ ಅಲ್ಲಿ ತಲುಪುವಾಗ ಕೊಳ್ತಿರ್ಬೋದು. ಹಾಗೆ ಇದು ಮಳೆ ಬಂತಲ್ಲ, ನಮ್ಮ ತೋಟದಲ್ಲೆಲ್ಲ ಮರ ಬಿದ್ದಿತ್ತು. ಹಾಗೆ ಇಲ್ಲಿ ನೋಡಿ, ದೊಡ್ಡ ಮರ ಬಿದ್ದಿದೆ. ನಮ್ಮ ಬೇಲಿಯ ಹತ್ತಿರವೇ ಬಿದ್ದದ್ದು. ಅಪ್ಪ ಇದಾದರೂ ಸೊಪ್ಪು ಮಾಡಲಿಕ್ಕೆ ಬಂದಿದ್ದಾರೆ, ಹೇಗೆ ಬಿದ್ದಿದೆಲ್ಲ ಅಂತೇಳಿ. ದೊಡ್ಡ ಮರ. ಇಲ್ಲಿ ಫುಲ್ಲು ಕತ್ತಲೆ ಇತ್ತು ಆಯಿತಾ. ಈಗ ಬೆಳಕು ಬರ್ತದೆ, ತುಂಬ ಬೆಳಕು ಬರ್ತದೆ. ನಮ್ಮ ತೋಟ ಕುಸದರದ್ದು ಬೆಳಕು ಬರ್ತದೆ. ನನಗೆ ಏನೋ ಒಂಥರ ಕೋಡ ಅಂತ ಅನಿಸೋದು ಅದು ಬೆಳಕು ನೋಡಲಿಕ್ಕೆ. ಯಾಕಂದರೆ ಈ ಸೈಡಿಗೆ ಬೆಳಕು ಬೀಳ್ತಾನೆ ಇರಲಿಲ್ಲ, ಒಂಥರ ಕತ್ತಲೆ ಇತ್ತು, ನೆರಳಾಗಿತ್ತು. ಈಗ ಒಂಥರ ಬೇಜಾರು ಅನಿಸ್ತದೆ ಈ ಪ್ಲೇಸ್ ನೋಡುವಾಗ ನನಗೆ. ಮರ ಇದ್ದಿದ್ರೆ ಚೆಂದ, ಒಂಥರ ಕತ್ತಲೆಯಾಗಿ ತಂಪು ನೆರಳೆಲ್ಲ ಇತ್ತು. ಮೊನ್ನೆ ನಾನು ಮತ್ತೆ ಗಣಿ ಬಂದು ಈ ಥರದ ತರಗೆಲೆ ಇತ್ತಲ್ಲ, ಕೊಂಡೋಗಿದ್ವಿ ಅದೇ ಮರದ್ದು. ಈಗ ಬಿದ್ದಿದೆ, ಹೀಗೆ ಅಡ್ಡಕ್ಕೆ ರೋಡಿಗೆ ಬಿದ್ದಿದೆ ನೋಡಿ. ಇದೇ ಮರ ಬಿದ್ದದ್ದು. ಅದೀಗ ಸೊಪ್ಪು ಮಾಡ್ತಾ ಇದ್ದೇವೆ. ಇದನ್ನು ಕೊಂಡೋಗಬೇಕು, ಭಾರ ಉಂಟು. ನಿಮಗೊಮ್ಮೆ ನೆನಪುಂಟಾ, ನನ್ನ ಎಂಗೇಜ್ಮೆಂಟ್ ಟೈಮಲ್ಲಿ ನಮ್ಮ ತೋಟಕ್ಕೊಂದು ಮರ ಬಿದ್ದಿತ್ತು, 2-3 ಮರ ಒಟ್ಟಿಗೆ. ಅದೇ ಥರದ್ದು ಮರ, ಅದೇ ಸೇಮ್ ಮರ ಇಲ್ಲಿ ಬಿದ್ದದ್ದು. ಇದರ ಸೊಪ್ಪು ಭಾರ ಅಂತಾರೆ, ಕೊಂಡೋಗ್ಲಿಕ್ಕೆ ಕಷ್ಟ. ನಾನೀಗ ಬಳ್ಳಿ ಮಾಡಬೇಕು ಎಲ್ಲಿ ಉಂಟು ಅಂತ ನೋಡಿ. ನಾನು ಕೆಲಸ ಎಲ್ಲ ಮುಗಿಸಿ ಈಗ ಮಂಗು ಗೌರಿ ಅವರ ಹತ್ರ ಬಂದೆ. ಸೊಪ್ಪೆಲ್ಲ ಆಯಿತು, ತಗೊಂಡು ಹೋಗಿ ಮನೆಗೆ ಹಾಕಿ ಅಪ್ಪನಿಗೆ ಚಹಾ ಮಾಡಿ ಕೊಟ್ಟು ಅಷ್ಟರಲ್ಲಿ ಡಾಕ್ಟ್ರು ಬಂದಿದ್ದರು ನಮ್ಮ ದನಗಳದ್ದು. ಸೊಪ್ಪು ಕೊಂಡೋಗಿ ಮನೆಗೆ ಹಾಕಿ ಅಪ್ಪನಿಗೆ ಚಹಾ ಮಾಡಿ ಕೊಡುವಷ್ಟರಲ್ಲಿ ಇವಳು ಕರಿಯೋದು ಕೇಳ್ತುಂಟು, ಜೋರು ಕರಿತಾ ಇದ್ದಾಳೆ. ಹಾಗೆ ನೋಡಲಿಕ್ಕೆ ಬಂದರೆ ಅಮ್ಮ ಇವಳನ್ನು ಬಿಟ್ಟು ಹೋಗಿದ್ದಾಳೆ, ಅದಕ್ಕೆ ಇವಳು ಕರಿಯೋದು ನೋಡಿ. ಅಮ್ಮ ಎಲ್ಲಿದ್ದಾಳೆ ಅಂತ ಇವಳನ್ನು ಬಿಟ್ಟ ಮೇಲೆ ಗೊತ್ತಾಗಬೇಕಷ್ಟೇ ನನಗೆ. ಬಿಟ್ಟು ನೋಡುವ, ಕಾಣ್ತಾ ಇಲ್ಲ ನನಗೆ ಇಲ್ಲಿ ಸಹ. ಇದು ಅಮ್ಮಗೆ ಇಶೋದು. ಇವಳದು ಬಳ್ಳಿಗೊಂದು ನಿನ್ನೆ ಗಂಟು ಹಾಕ್ಕೊಂಡಿದ್ದರಲ್ಲಿ ದೊಡ್ಡ ಗಂಟು ಹಾಕ್ಕೊಂಡಿದ್ದಾಳೆ, ಬಿಚ್ಚಿಸ್ಕೊಂಡು ಸಹ ಹೋಗಿದ್ಲು. ಅಮ್ಮಗೆ ಇಶ ಹೊಳಿ ಒಂದು ಪೆಟ್ಟಿಗೆ ಓಡ್ತಾಳೆ ಹೇಗೆ ಅಂತ. ಅವಳು ಅಮ್ಮನನ್ನು ಹುಡುಕಿಕೊಂಡು ಹೋದ್ಲಾ ಅಲ್ಲ ನೀರು ಕುಡಿಲಿಕ್ಕೆ ಹೋದ್ಲಾ ಅಂತ ಗೊತ್ತಿಲ್ಲ, ಅಂತೂ ಫಾಲೋ ಮಾಡ್ತಾ ಹೋಗ್ತಿದ್ದೇನೆ. ಇವತ್ತು 3ನೇ ಅಕ್ಕ ಬರ್ತೇನೆ ಅಂತ ಹೇಳಿದ್ದಾಳೆ. ಬೆಂಗಳೂರಿನ ಅಕ್ಕ ಇದ್ದಾಳಲ್ಲ, ಅವಳು ಊರಿಗೆ ಬಂದಿದ್ಲು. ಅಂದರೆ ಅವಳನ್ನು ಮದುವೆ ಮಾಡಿಕೊಟ್ಟದ್ದು ಉಡುಪಿಗೆ ಆಯಿತಾ. ಅವ್ರು ಸೆಟ್ಲೆಲ್ಲ ಆಗಿರೋದು ಬೆಂಗಳೂರಲ್ಲಿ, ಆದರೆ ಅವ್ರದ್ದು ಊರುಂಟಲ್ಲ ಅಲ್ಲಿ ಉಡುಪಿಯಲ್ಲಿ ಒಂದು ಪ್ರೋಗ್ರಾಮ್ ಇತ್ತು, ಹಾಗೆ ಬಂದಿದ್ದರು. ಹಾಗೆ ಇವತ್ತು ಮನೆಗೆ ಬರ್ತೇನೆ ಅಂತ ಹೇಳಿದ್ದಾಳೆ. ಮುಂಚೆ ಎಲ್ಲ ಹೇಗೆ ಗೊತ್ತುಂಟ, ನಾನು ಚಿಕ್ಕ ಇರುವಾಗ, ನಾನು 1ನೇ ಕ್ಲಾಸ್ ಇರುವಾಗ ದೊಡ್ಡಕ್ಕನ ಮದುವೆ ಇತ್ತು, 3ನೇ ಕ್ಲಾಸ್ ಇರುವಾಗ ಅಚ್ಚಕ್ಕನ ಮದುವೆ ಇತ್ತು.
ಅವರೆರಡು ಮದುವೆ ಆಗಿ ಸುಮಾರು ಗ್ಯಾಪ್ ಇತ್ತಾಯ್ತಾ. ಅಂದರೆ ನಾನು 7ನೇ ಕ್ಲಾಸ್ ಆಗುವಾಗ ಚಾಪು ಅಕ್ಕಂದು ಬೆಂಗಳೂರಿನ ಅಕ್ಕಂದು ಮದುವೆ ಆಯಿತು. ಸೊ ಈ ಗ್ಯಾಪಲ್ಲಿ ನಾವು 5 ಜನ ಒಂದು ಟೈಮಲ್ಲಿ ಅಂದರೆ ಮನೆಯಲ್ಲಿ ಸೇರೋದು. ಅಂದರೆ ಏಪ್ರಿಲಿಂದ ಮೇ ಒಳಗಡೆ ಆ ಒಂದು ತಾರೀಕಲ್ಲಿ ಸೇರೋದಾಯ್ತಾ. ಅಂದರೆ 5 ಜನರದ್ದು ರಿಯೂನಿಯನ್ ಆಗೋದು. ಇವಾಗ ಆ ರಿಯೂನಿಯನ್ ಮೊನ್ನೆ ಒಂದು ದಿವಸ ಆಗಿತ್ತು, ಅದು ಗೃಹ ಪ್ರವೇಶದಲ್ಲಿ. ಅದು ಸರಿ ಆಗಿರಲಿಲ್ಲ. ಅಕ್ಕ ಅಂದರೆ ನೋಡಿದ್ವಿ, ಒಂದೊಂದು ಹಾಯ್ ಬಾಯಿ ಸ್ವಲ್ಪ ಮಾತಾಡಲಿಕ್ಕೆ ಸಹ ಪುರ್ಸೊಟ್ಟಿರಲಿಲ್ಲ. ಅಷ್ಟು ಬೇಗ ಹೋಗಿ ಎಲ್ಲರೂ ಅವರ ಮನೆಗೆ ಹೋಗಿ ಆಯಿತು. ಹಾಗೆ ಅದು ಮೊದಲನೇದು ರಿಯೂನಿಯನಿಗೆ ಆಗಲಿಕ್ಕೆ ಆಗೋದೇ ಇಲ್ಲ ಆಯಿತಾ. ಒಬ್ಬೊಬ್ಬರದು ಒಂದೊಂದು ಏನಾದರೂ ಒಂದೊಂದು ಇರ್ತದೆ ಮನೆಯಲ್ಲಿ. ಅಲ್ಲಿ ಈಗ ಪುಚ್ಚಕ್ಕಂದೊಂದು ಪ್ರಾಬ್ಲಮ್ ಉಂಟು. ಅಂದರೆ ಈಗ ಅವರ ಮನೆಯಲ್ಲಿ ಇನ್ನೂ ಅಂದರೆ ಎಲ್ಲಿ ಹೋಗ್ಲಿಕ್ಕಿಲ್ಲ, ಹಾಗೆಲ್ಲ ಇರ್ತದೆ. ಹಾಗೆ ಅಂದರೆ ಅದು ಮುಂಚೆ ಒಂದು ಇದು ಖುಷಿಯೇ ಬೇರೆ ಇತ್ತು ಅಂತ. ಅಂದರೆ ನಾವು 5 ಜನ ಸೇರಿ ಅಡುಗೆ ಮಾಡೋದು, ದೇವಸ್ಥಾನಕ್ಕೆ ಒಂದು ದಿವಸ ಹೋಗಿ ಬರೋದು, ಹಾಗೆಲ್ಲ ಇತ್ತು. ಈಗ ಹಾಗೆ ಇಲ್ಲ. ಹಾಗೆ ಸ್ವಲ್ಪ ಬೇಜಾರು ನನಗೆ. ಅಲ್ಲಿ ಹೋದ್ಲು, ಅಲ್ಲಿಂದ ಹೋಗ್ಲಿಕ್ಕೆ ಆಗೋದಿಲ್ಲ ಅಮ್ಮನ ಹತ್ರಕ್ಕೆ. ಹಾಗೆ ಇಲ್ಲಿಂದ ಸಹ ಆಗೋದಿಲ್ಲ. ನಾನು ಹೇಳ್ತಾ ಇದ್ದೇನೆ, ಆದರೂ ದಾರಿ ಹುಡುಕ್ತಿದ್ದಾಳೆ ಅವಳು ಹೋಗಲಿಕ್ಕೆ. ಎಲ್ಲ ಕ್ಲೋಸ್ ಆಗಿದೆ, ಇನ್ನು ನಾನು ಕರ್ಕೊಂಡು ಹೋಗ್ಬೇಕಷ್ಟೇ. ಇನೇಸೆ ಇವಳೊಂದು ಹುಡುಕ್ತಿದ್ದಾಳೆ ಅಂತ ಹೇಳಿದರೆ, ನನಗೆ ಗೊತ್ತಿಲ್ಲ ಅವಳ ಅಮ್ಮ ಇಲ್ಲೇ ನೀರಿಗೆ ಹೋಗಿದ್ದಾಳೆ ಅಂತ. ಈ ಮರ ಬಿದ್ದೆಲ್ಲ ಬ್ಲಾಕ್, ಅದರಿಂದ ಹೋಗಲಿಕ್ಕೆ ದಾರಿ ಇಲ್ಲ. ಹಿಂದೆಲ್ಲ ಹುಡುಕಿ ಬಂದು ತಲುಪಿದ್ಲು. ಅಮ್ಮ ಹೊಳೆಗೆ ಬಂದಿದ್ದಾಳೆ ಅಂತ ಎಷ್ಟು ಕನ್ಫರ್ಮ್ ಉಂಟು ನೋಡಿ ಇವಳಿಗೆ. ಎಷ್ಟು ಅಂದರೆ ರೋಡೆಲ್ಲ ಎಲ್ಲಿಂದೆಲ್ಲ ಕ್ಲೋಸ್ ಆಗಿದೆಲ್ಲ, ಬರಲಿಕ್ಕೆ ಗೊತ್ತಿಲ್ಲ. ಆದರೂ ಕರಿತಾ ಬಂದ್ಲು ಅಂತೂ ಅಮ್ಮ ಹೊಳೆ ಹತ್ರನೇ ಇದ್ದಾಳೆ ಅಂತ. ಖುಷಿ ನೋಡಿ ಅವಳದು, ಸೆಕೆ ಅಲ್ಲ. ಹಾಗೆ ಹೊಳೆ ಹತ್ರಕ್ಕೆ ಬೇಗ ಬಂದಿದ್ದಾಳೆ ಇವಳು ಇವತ್ತು. ನೀರಲ್ಲಿ ಇಳ್ದಾಯಿತು. ಈಗ ಹೊಟ್ಟೆ ತಾಗಿಸಿ ನಿಂತಿದ್ದಾಳೆ ನೋಡಿ. ಇನ್ನೂ ಬರಲಿಕ್ಕೆ ಕೇಳುವುದಿಲ್ಲ, ಅಲ್ಲೇ ನಿಂತಿದ್ದಾಳೆ ಆಗದಿಂದ. ಅಮ್ಮ ಹತ್ರ ಈಚೆ ಬಂದು ನಿಂತಿದ್ದಾಳೆ ಹೊರಡಲಿಕ್ಕೆ. ಇವಳು ಹೊರಡೋದು ಕಾಣುವುದಿಲ್ಲ. ನೀರಲ್ಲಿ ನಿಂತು ಎಷ್ಟು ಹೊತ್ತಾಯಿತು ಗೊತ್ತುಂಟ ಇವಳು. ಖುಷಿ ಆಗ್ತದೆ, ಸೆಕೆ ಅಲ್ಲ. ನನಗೆ ಸಹ ಹಾಗೆ ಅನ್ನಿಸ್ತಾ ಉಂಟು, ಉರಿ ನೀರಲ್ಲಿ ಹೋಗಿ ಬೀಳುವ ಅಂತ. ಆದರೆ ನಾವು ಮನುಷ್ಯರಲ್ವ. ಏನು ಗೊತ್ತುಂಟ, ಮಗಳಾದ್ರ ಮೇಲೆ ಬಂದು ಇವಳ ಅಮ್ಮ ಒಂದು ನೀರಲ್ಲಿ ಆಚೆಯಿಂದ ಈಚೆಯಿಂದ ಆಚೆ ಹೋಗ್ತಾಳೆ. ಅವಳಿಗೆ ಮೇಲೆ ಬರಲಿಕ್ಕೆ ಮನಸ್ಸಿಲ್ಲ ಅಂತ ಅಲ್ಲೇ ಇದ್ದಾಳೆ. ನನಗೆ ಸಾಕಾಯಿತು ಕರೆದು. ನಾನು ಹೊಳೆ ಹತ್ರಕ್ಕೆ ಹೋದರೆ ಆಚೆಯಿಂದ ಈಚೆಯಿಂದ ಆಚೆ ಸುತ್ತ ಇದ್ದಾಳೆ ಇವಳು ಅಂತ. ಎನ್ನಾಯಿತು ಗೌರಿ ಚಲ ವೇಳೆಲ್ಲ ಬಾ ನೋಡಿ ಮುಖ ನೋಡೋದು. ನಾನೀಗ ಹೋದೆ ಅಲ್ಲಿ, ಆ ತುದಿಗೆ ಹೋದ್ಲು. ಅಲ್ಲಿಂದ ಪುನಃ ಕರೆದ್ರೆ ಈ ತುದಿಗೆ ಬಂದಳು. ಗೌರಿ ಬಾ, ಬರುದಿಲ್ಲ ನೋಡಿ. ಎಷ್ಟುವರೆಗೆ ಹೋಗು ಅಂತ ಹೇಳಿದರೆ ಇವಳಿಗೆ ಹೋಗ್ಲಿಕ್ಕೆ ಬೇಡ, ಕಟ್ಟಿಯಾಗಿದ್ದಾನೆ. ಮಗಳಲ್ಲಿ ಮೇಯ್ತಿದ್ದಾಳೆ ಹೊರಗೆ. ಇವಳು ಇನ್ನೂ ಕರೀಲಿಕ್ಕೆ ಶುರು ಮಾಡಿದ್ರು ನಾನು ಬರೋದಿಲ್ಲ ಎಂತ ಹಾಕಲಿಕ್ಕೆ ಸಹ. ನನಗೆ ಉಂಟಲ್ಲ 1 ಅವರಿಂದ ಸಾಕಾಯಿತು. ಇನ್ನೂ ದನ ಬೇಕಂತೆ, ದನ. ಮಗುವನ್ನು ಕರ್ಕೊಂಡು ಬರ್ತಾಳ ಇಲ್ವ ನನಗೆ ಗೊತ್ತಿಲ್ಲ. ಆದರೆ ಹಾಲು ಮಾತ್ರ ಇವಾಗ ಕುಡಿದು ಖಾಲಿ ಮಾಡ್ತಿದ್ದಾನೆ. ಇವತ್ತು ನಂದಿಸ ಸ್ವಲ್ಪ ಕೂಟ್ಲಿಕ್ಕೆ ಶುರು ಮಾಡಿದ್ದಾನೆ ಅಮ್ಮನಿಗೆ. ಆದರೆ ಶಂಭು ಇಲ್ಲ ನೋಡಿ, ಶಂಭು ಅಲ್ಲಿ ಕೂತಿದ್ದಾನೆ. ಇವಾಗ ಹಾಲು ಕುಡಿಯೋದು. ಈಗ ಅಮ್ಮ ಎಲ್ಲಿ ಹೋಗ್ಲಿಕ್ಕಿಲ್ಲ, ಒಟ್ಟಿಗೆ ಹೋಗೋದು. ಈಗ ನಾನೆಲ್ಲಾದರೂ ಮುಟ್ಟಿದ್ರೆ ಅವನಿಗೆ ಕೋಪ ಬಷ್ಟು ಬರ್ತೇ ಗೊತ್ತುಂಟಾ. ಕಳಿ ನಿಂತು ಕೂತೆಲ್ಲ ಕುಡಿಯೋದೆ ಹಾಲು. ಇವಳು ಮಗುವನ್ನು ಕರ್ಕೊಂಡು ಬರ್ತಾಳ ಎಂತ ಗೊತ್ತಿಲ್ಲ. ಆದರೆ ಡೈಲಿ ಹೋಗ್ತಾಳೆ, ಎಲ್ಲಿ ಹೋಗ್ತಾಳೆ ಅಂತ ಗೊತ್ತಾಗೋದಿಲ್ಲ ನನಗೆ. ಒಂದು ನೋಡಿ, ನಿಂತಲ್ಲಿ ಕೂತಲ್ಲಿ ಎಲ್ಲ ಕಡೆ ಹೋಗುದೇವ, ಹಾಲು ಕುಡಿಕೊಂಡೇ ಹೋಗೋದು. ಅಪ್ಪ ಬೈಯೋದು ಇವನಿಗೆ, ನೀನು ತಮ್ಮನ ತಂಗಿದ ಹಾಲು ನೀನೆಂತ ಕುಡಿಯೋದು ಅಂತ. ತಲುಪಿದ್ಲು. ಹಾಗೆ ಅವಳನ್ನೀಗ ಪಿಕ್ ಮಾಡಲಿಕ್ಕೆ ಹೋಗ್ಬೇಕು. ಅಲ್ಲಿಂದ ಬರಲಿಕ್ಕೆ ರಿಕ್ಷಾ ಇಲ್ಲ. ಮೊನ್ನೆ ಪುಚ್ಚಕ್ಕ ರಿಕ್ಷಾ ಮಾಡಿ ಬಂದಿದ್ಲಲ್ಲ, ಅವಳು 3:30 ಟೈಮಿಗೆ ಬಂದದ್ದು. ಹಾಗೆ ಆ ಟೈಮಲ್ಲಿ ರಿಕ್ಷಾ ಇರ್ತದೆ. ಈಗ ಮಧ್ಯಾಹ್ನ 1:15 ಆಯಿತು. ಈಗೆಲ್ಲರೂ ಸಹ ಊಟಕ್ಕೆ ಹೋಗಿರ್ತಾರೆ ಮೋಸ್ಟ್ಲಿ. ಹಾಗೀಗ ನಾನು ಕರ್ಕೊಂಡು ಬರಲಿಕ್ಕೆ ಹೋಗೋದು, ಹೋಗಿ ಬರುವ. ಅಕ್ಕ ಬಂದು ಸುಮಾರು ಹೊತ್ತಾಯಿತು. ಮಾತಾಡಿ ವ್ಲಾಗ್ ಮಾಡಲಿಕ್ಕೆ ಮರ್ತೋಗಿದೆ ನನಗೆ ನೋಡಿ. ಬೆಂಗಳೂರು ಅಕ್ಕ ಬಂದಿಲ್ಲ, ಅವಳಿಗೆ ಇಲ್ಲಿ ತಡಿಲಿಕ್ಕೆ ಆಗ್ತಾ ಇಲ್ಲ ಅಂತೆ ಸೆಕೆಯಲ್ಲಿ. ಆಗೋದಿಲ್ಲ ಅಂತ ಸೆಕೆ ಆಗ್ತಾ ಉಂಟು ಅಂತ ಹೇಳ್ತಿದ್ದಾಳೆ ಅವಳು ಅಷ್ಟೇ. ನಾನು ಮೊನ್ನೆ ಹೇಳಿದ್ದಲ್ಲ ಇವಳೇ ಅದು.
ಮತ್ತು ಇವಳು ಉಂಟಲ್ಲ ನನ್ನ ಅಮ್ಮಂದು ಒಂದು ಕಾಪಿ ಅಂತ ಹೇಳ್ಬೋದು, ನೋಡಲಿಕ್ಕೆ ಒಂದು ಸ್ವಲ್ಪ ಹಾಗೇನೆ ಅಮ್ಮನಾಗೆ. ಇವಳು ಮತ್ತು ಇವಳ ಹಾಗೆ ಯಾರಿಲ್ಲ ಆಯಿತಾ. ನಾವು 5 ಜನರಲ್ಲಿ ದೊಡ್ಡಕ್ಕ ಮತ್ತು ಪುಚ್ಚಕ್ಕ ಒಂಥರ, ನಾನು ಮತ್ತು ಅಚ್ಚು ಒಂದು ಸ್ವಲ್ಪ ನೋಡಲಿಕ್ಕೆ ಒಂಥರ ಅಂತ ಎಲ್ಲರೂ ಹೇಳ್ತಾರೆ, ಒಂದೇ ಥರ ನೀವಿಬ್ಬರು ನೋಡಲಿಕ್ಕೆ ಅಂತ. ಇವಳು ಸ್ವಲ್ಪ ಅಮ್ಮನಾಗೆ. ಈಗ ಯಾರಾದರೂ ರಿಲೇಷನ್ ಹೇಳಿದರೆ ಅಮ್ಮನ ಒಂದು ಕಾಪಿ ಅಂತ ಹೇಳ್ತಾರೆ ಕೆಲವರೆಲ್ಲ, ಅಂದರೆ ಚಿಕ್ಕಮ್ಮ. ಒಂದೊಂದು ಸರಿ ಅಮ್ಮ ಅಂತೇಳಿ ವಿಷಯ ಬರುವಾಗ ನೋಡಿ ಬಂದಿದ್ದಾಳಲ್ಲ ಅಂತ ಹೇಳ್ತಾರೆ ಇವಳನ್ನು ನೋಡಿ. ಹಾಗೆ ಬೆಂಗಳೂರಿನಕ್ಕ. ಮತ್ತು ಸಾನ್ವಿ ಸಮಿ ಬಂದಿಲ್ಲ, ನಿಮ್ಮದು ಬ್ಲಾಗರ್ ಇದ್ದಾಳಲ್ಲ, ಸೀನಿಯರ್ ಬ್ಲಾಗರ್ ನಂದೊಬ್ಳು ಬರ್ತಾಳಲ್ಲ, ಹಾಯ್ ವೆಲ್ಕಮ್ ಟು ಮೈ ಮೌಶೀಸ್ ವ್ಲಾಗ್ ಅಂತ ಹೇಳ್ತಾಳಲ್ಲ, ಅವಳು ಬರಲಿಲ್ಲ. ಬರ್ಬೋದು ನೆಕ್ಸ್ಟ್ ಮಂತಲ್ಲಿ, ರಜೆ ಉಂಟಲ್ಲ ಬರ್ತಾರೆ ಅಂತ ಹೇಳಿದ್ದಾರೆ. ಹಾಗೆ ಅಕ್ಕನಿಗೆ ಅಲ್ಲಿ ಊರಲ್ಲಿ ಫಂಕ್ಷನ್ ಇತ್ತು ಅಂತೇಳಿ ಅಪ್ಪ ನನ್ನೊಮ್ಮೆ ಮಾತಾಡಿಸಿ ಹೋಗುವ ಅಂತ ಬಂದದ್ದು. ಮೊನ್ನೆ ಅಪ್ಪನಿಗೆ ಹುಷಾರು ಕೂಡ ಇರಲಿಲ್ಲಲ್ಲ, ಹಾಗೆ ಒಮ್ಮೆ ಮಾತಾಡಿ ಹೋಗುವ ಅಂತ. ಹಾಗೆ ಯಾ